ಹಾಯ್ ಫ್ರೆಂಡ್ಸ್, ಗುಂಡು ಪೊಂಗಲ ಮಾಡೋಣ ಬನ್ನಿ. ಏನೇನು ಹಾಕೋದು ತೋರಿಸ್ತೀನಿ. ಮೊದಲಿಗೆ ಹಿಟ್ಟು ನೆನೆಸಿಟ್ಟು ಬಂದಿದ್ದೀನಿ. ಅದಕ್ಕೆ ಉಪ್ಪು ಹಾಕಿದ್ದೀನಿ, ಉಳ್ಳಾಗಡ್ಡೆ, ಟಮಾಟೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಚಾಲು ಮಾಡಿ ಅದಕ್ಕೆ ಬಾಣಲಿ ಇಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದು ಹಿಟ್ಟನ್ನು ಸ್ವಲ್ಪ 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 ಎಲ್ಲ ಸುದ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ಹೊರಗೆ ಚೆಲ್ಲಲಾರ್ದಂಗೆ ಹಾಕ್ಕೊಂಡು ಆದ ನಂತರ ಅದಕ್ಕೆ ಪರತು ಮುಚ್ಚಿಡಬೇಕು. ಆಮೇಲೆ ಫ್ರೆಂಡ್ಸ್ ಉಲ್ಟ ಮಾಡಬೇಕು ತೆಗೆದು. ಆಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಕೆಂಪಿಗೆ ಕಲರು ಮೆತ್ತಗೆ ಆಗಿದೆ. ಚಟ್ನಿ ಮಾಡೋಣ ಫ್ರೆಂಡ್ಸ್. ಚಟ್ನಿಗೆ ಶೇಂಗಾ ಹುರ್ಕೋಬೇಕು, ಅದಕ್ಕೆ ಬೆಳ್ಳುಳ್ಳಿ ತಗೋಬೇಕು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುಟಾಣಿ, ಶೇಂಗಾ ಮಿಕ್ಸರ್ಗೆ ಹಾಕಿ ಮಿಕ್ಸರ್ದಲ್ಲಿ ಸಣ್ಣಗೆ ರುಬ್ಕೋಬೇಕು. ಆಮೇಲೆ ಒಂದು ಬಾದಲಿಗೆ ತಕ್ಕೋಬೇಕು. ಆಮೇಲೆ ಸ್ಟವ್ ಹಚ್ಚಿ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಚಟಪಟ ಅಂತ ಎಗ್ಗಿರ್ತಿರ್ತಾವಲ್ಲ ಫ್ರೆಂಡ್ಸ್, ಅವಾಗ ಕರಿಬೇವು ಹಾಕಿ ನಂತರ ಅದರದ್ದು ಚಟ್ನಿ ಇರ್ತಲ್ಲ ಫ್ರೆಂಡ್ಸ್, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಎಲ್ಲೊಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಫ್ರೆಂಡ್ಸ್ ಒಂದು 2 ನಿಮಿಷ ಕೈ ಬಿಡೋದಂಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಫ್ರೆಂಡ್ಸ್. ಆಮೇಲೆ ನಮ್ಮ ಅಮ್ಮನಿಗೆ ನಾಷ್ಟ ಮಾಡೋಕ್ಕೆ ಹೋಗಿ ಕೊಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ನ ನೋಡಿ ಫ್ರೆಂಡ್ಸ್, ಚಟ್ನಿನ ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ. ತಿಂದು ಒಂದ್ಸರಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮನಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾಳೆ. ನೋಡಿ ಫ್ರೆಂಡ್ಸ್, ಇವಾಗ ತಿಂತಿದ್ದಾಳೆ. ನಮ್ಮಮ್ಮ ತಿಂದು ಹೇಳ್ತಾಳೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ನಿಮ್ಗೆ ಚೆನ್ನಾಗಿ ಕಂಡ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನಮ್ಗೆ ಹೀಗೆ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಅಡುಗೆ ಮಾಡಿ ಚೆನ್ನಾಗಿ ವಿಡಿಯೋ ಬಿಡ್ತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.